Namaste children. I have sent you the syllabus for the first class test, and also I have written the question paper pattern so that you can prepare well. Some of you have not written the notes yet. ಇನ್ನು ಕೂಡ ಕೆಲವರು ನೋಟ್ಸ್ ಅನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತ ಅನಿಸ್ತದೆ. ಆ್ಯಂಡ್ ಆಲ್ ದೋಸ್ ಹೂ ಹ್ಯಾವ್ ಜಾಯಿನ್ ದ ಕಾಲೇಜ್ ರೀಸೆಂಟ್ ಆಗಿ ಅಡ್ಮಿಷನ್ ಆದವರು ಗ್ರೂಪಲ್ಲಿ ಇದ್ದೀರಿ ಈಗ. ಆದರೆ ಹಿಂದೆ ಕಳಿಸಿದ ನೋಟ್ಸ್ಗಳು ಅಥವಾ ಪಾಠಗಳು ನಿಮ್ಮ ಹತ್ರ ಇಲ್ಲ ಅಂತಂದರೆ ಆ ಗ್ರೂಪಲ್ಲಿ ಕೆಲವು ನಂಬರ್ಸಿಗೆ ನೋಡಿ ಫೋನ್ ಮಾಡಿ ಅವ್ರ ಹತ್ರ ನಿಮ್ಮ ವಾಟ್ಸಪ್ಪಿಗೆ ಹಾಕಲಿಕ್ಕೆ ಹೇಳಿ, ರಿಕ್ವೆಸ್ಟ್ ಮಾಡಿಕೊಳ್ಳಿ. ಯಾಕೆಂದರೆ ತುಂಬ ನೋಟ್ಸು ಅಥವಾ ಲೆಸನ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ಇದು ಕವರ್ ಆಗಿರ್ಬೋದು, ನಿಮ್ಮ ಹತ್ರ ಇಲ್ಲದೇ ಇದ್ದಿರ್ಬೋದು ಇತ್ತೀಚೆಗೆ ಅಡ್ಮಿಷನ್ ಆದಂತಹ ಸ್ಟೂಡೆಂಟ್ಸ್. ಈಗ ಹಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಸ್ಮಾಲ್ ಚಾಪ್ಟರ್, ಅದು ಇಂಟ್ರೊಡಕ್ಷನ್ ಚಾಪ್ಟರ್, ದಟ್ ಈಸ್ ದೆ. ಅದರಲ್ಲಿ 1 ಮಾರ್ಕ್ 2 ಮಾರ್ಕ್ ಇದು ಕೆಲವೇ ಪ್ರಶ್ನೆಗಳಿದೆ. ಎಲ್ಲವನ್ನು ಕಲೀರಿ, ಯಾಕೆಂದರೆ ಕೆಲವೇ ಇರೋದು, ಎಲ್ಲವನ್ನೂ ಕಲಿಯೋದು ಸುಲಭ ಅಲ್ವಾ. ಹಾಗಾಗಿ ಕಂಪ್ಲೀಟ್ ಮಾಡಿಕೊಳ್ಳಿ. ಈಗ 5 ಮಾರ್ಕ್ಸ್ ಕ್ವೆಶನ್ಸ್ ಮಾತ್ರ ಇದೆ ಆ ಲೆಸನಲ್ಲಿ. ಎಸ್ಸೆ ಇಲ್ಲ, 10 ಮಾರ್ಕ್ಸ್ ಇದಿಲ್ಲ. 5 ಮಾರ್ಕ್ಸ್ ಇದು ಎರಡೇ ಇದೆ. ಒಂದು ಡೆಫಿನಿಷನ್ಸ್ ಆಫ್ ಹಿಸ್ಟ್ರಿ ಆ್ಯಂಡ್ ಅನದರ್ ಒನ್ ದ ಯೂಸಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಹಿಸ್ಟ್ರಿ. ಈಗ ಯಾರಿಗೆ 2 ಪೇಜ್ ಅಥವಾ 1 ಪೇಜ್ ಎಲ್ಲ ಆನ್ಸರ್ ಬರಲಿಕ್ಕಾಗಲ್ಲ, ನೀವು ಶಾರ್ಟಾಗಿ ಬರಿಬೋದು. ಆದರೆ ಮಾರ್ಕ್ಸ್ ಮಾತ್ರ 5ಕ್ಕೆ 5 ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡೆಫಿನಿಷನ್ಸ್ 5-6 ಡೆಫಿನಿಷನ್ಸನ್ನು ನೀಟಾಗಿ ಅದು ಮಾತ್ರ ಬರೆದ್ರೆ ಸ್ವಲ್ಪ ಮಾರ್ಕ್ ಬರ್ಬೋದು, 1 ಅಥವಾ 2 ಮಾರ್ಕ್ಸ್ ಬರ್ಬೋದು. 5 ಮಾರ್ಕ್ಸ್ ನಿಮಗೆ ಬರಬೇಕಿದ್ರೆ ನೀಟಾಗಿ ಇಂಟ್ರಡಕ್ಷನ್ ಬರೆದು ಎಲ್ಲ ಡೆಫಿನೇಷನ್ಸ್ ಯಾರ್ಯಾರು ಹೇಳಿದ್ದು ಅಂತ ಬರೆದು ಕನ್ಕ್ಲೂಷನ್ ಎಲ್ಲ ನೀಟಾಗಿ ಕೊಟ್ಟರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 and above 4. ಈಗ ಅದರಲ್ಲಿ ಸೆಕೆಂಡ್ ಕ್ವೆಶ್ಚನ್ ಇದೆ, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಹಿಸ್ಟ್ರಿ. ಈಗ 5 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡುವವರು ನಿಮ್ಗೆ ಗೊತ್ತು, ನೀವು ಎಲ್ಲ ಬರೀಬೇಕು, ಕನ್ಕ್ಲೂಷನ್ ಇಂಟ್ರೊಡಕ್ಷನ್ ಎಲ್ಲ ಬೇಕು. ಆದರೆ ದೋಸ್ ಹೂ ಆರ್ ಫೀಲಿಂಗ್ ವೆರಿ ಡಿಫಿಕಲ್ಟಿ ಇನ್ ಲರ್ನಿಂಗ್ ಆಲ್ ದೋಸ್ ಥಿಂಗ್ಸ್, 10 ಪಾಯಿಂಟ್ಸ್ ಇದೆ ನೋಡಿ. ಯೂಸಸ್ ಆಫ್ ಹಿಸ್ಟ್ರಿ 10 ಪಾಯಿಂಟ್ಸ್ ಇದೆ. ನಾನು ಟೆಕ್ಸ್ಟ್ ನಿಮಗೆ ಕಳಿಸಿದ್ದೇನೆ. ನಿಮ್ಮ ಹತ್ರ ಒಂದು ವೇಳೆ ಇಲ್ಲ ಅಂದರೆ ಖಾಲಿ ಆ ಹೆಡ್ಡಿಂಗನ್ನು ಮಾತ್ರ ಬರೆದ್ರೂ ಕೂಡ 1 ರಿಂದ 2 ಮಾರ್ಕ್ಸ್ ನಿಮಗೆ ಎಕ್ಸ್ಪೆಕ್ಟ್ ನೀವು ಮಾಡ್ಬೋದು. ಯಾಕೆಂದರೆ ಆ ಪಾಯಿಂಟ್ಸಲ್ಲೇ ಅದರದ್ದು ಎಸೆನ್ಸ್ ಇದೆ. ಸೊ 10 ಪಾಯಿಂಟ್ಸನ್ನು ಅಥವಾ 8 ಪಾಯಿಂಟ್ಸನ್ನು ಬರೆದು 1-1.5 ಅಥವಾ 2 ಮಾರ್ಕ್ಸನ್ನು ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಇಫ್ ಯು ಎಕ್ಸ್ಪೆಕ್ಟ್ ಮೋರ್ ದೆನ್ 2, 3 and 4 ಯು ಹ್ಯಾವ್ ಟು ರೈಟ್ ಮೋರ್. ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಚಾಪ್ಟರ್ನ ನಾನೀಗ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಅದು ಒಂದು ಸ್ಟೋರಿ ಆಫ್ ಮ್ಯಾನ್, ದಟ್ ಈಸ್ ಎವಲ್ಯೂಷನ್ ಆಫ್ ಮ್ಯಾನ್, ಎವಲ್ಯೂಷನ್ ಆಫ್ ಅರ್ತ್. ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಿದ್ರೆ ಮಂಗನಿಂದ ಮಾನವ ಹೇಗೆ ಆದದ್ದು ಅಂತ ಹೇಳುವಂಥದ್ದು. ಅದನ್ನು ಈಗಿನ ಮಟ್ಟಿಗೆ ನೀವು ಓದ್ಕೊಳ್ಳಿ. ಈಗ ಹಾಗಾಗಿ ನಾನು 3rd ಚಾಪ್ಟರಿಗೆ ಹೋಗ್ತೇನೆ, ದಟ್ ಈಸ್ ದ ಏನ್ಷಿಯಂಟ್ ಸಿವಿಲೈಸೇಷನ್ಸ್. 4 civilizations are very ancient ones: Egyptian civilization, Mesopotamian civilization, Chinese civilization and Indian civilization. Since you are studying world history this year, you are not going to study about Indus Valley civilization, that is India civilization. The other 3 civilizations we are going to study. So today let us deal with the Egyptian civilization. Before that, before going to the point of Egyptian civilization, let us briefly discuss as to what is civilization and from which word civilization has come. And you must have heard the word culture, ಸಂಸ್ಕೃತಿ, ನಾಗರಿಕತೆ, ಸಂಸ್ಕೃತಿ ಹೇಳೋ ಪದಗಳನ್ನು ನೀವು ಕೇಳಿರ್ಬೋದು. ಸೊ ನಾಗರಿಕತೆ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, 2 ಪದಗಳು ಒಂದೇನಾ? ವೆದರ್ civilization and culture both are same, we have to discuss.
ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್ಸ್. ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ತಿರುಗುವ ಚಕ್ರಗಳು ನಾಗರಿಕತೆಯನ್ನು ಬೆಳೆಸಿದವು ಅಂತ ಹೇಳುವ ಒಂದು ಮಾತಿದೆ. ಏನು? ತಿರುಗುವ ಚಕ್ರಗಳು, ದ ಮೂವಿಂಗ್ ವೀಲ್ಸ್ ಮೇಡ್ ದ ಸಿವಿಲೈಸೇಷನ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್? ತಿರುಗುವ ಚಕ್ರಗಳು ನಾಗರಿಕತೆಗಳನ್ನು ಬೆಳೆಸಿದವು. ದಟ್ ಮೀನ್ಸ್ ಮೆನಿ ಇನ್ವೆನ್ಷನ್ಸ್ ಮೇಡ್ ಬೈ ಮ್ಯಾನ್. ಆದಿಮಾನವನಿಗೆ ಏನು ಗೊತ್ತಿರಲಿಲ್ಲ, ಬಟ್ ಬರ್ತಾ ಬರ್ತಾ ಅವನು ಬೇರೆ ಬೇರೆ ವಿಷಯಗಳನ್ನು ಕಂಡುಹುಡುಕಿದ. ಸಚ್ ಆಸ್ ಯೂಸ್ ಆಫ್ ಫೈರ್, ರೇರಿಂಗ್ ಆಫ್ ಅನಿಮಲ್ಸ್ ಫಾರ್ ಮಿಲ್ಕ್ ಆ್ಯಂಡ್ ಮೀಟ್, ನ್ಯೂ ವೆಪನ್ಸ್, ಟೂಲ್ಸ್, ಯುಟೆನ್ಸಿಲ್ಸ್, ಫಿಶಿಂಗ್ ನೆಟ್ಸ್, clay pots, discovery of weaving and building of huts, houses, new means and methods of transport such as animals and carts, invention of moving wheel. Because of invention of moving wheel, ತಿರುಗುವ ಚಕ್ರಗಳ ಒಂದು ಉಪಯೋಗ ಯಾವುದಕ್ಕೆಲ್ಲ ಆಯಿತು? ಕುಂಬಾರ, ಕಮ್ಮಾರ, ಹಗ್ಗ ಮಾಡುವವರ ವೃತ್ತಿಯಲ್ಲಿ, ಸಾರಿಗೆ ವ್ಯವಸ್ಥೆಯಲ್ಲಿ, ದ ಟ್ರಾನ್ಸ್ಪೋರ್ಟೇಷನ್ ಯು ನೀಡ್ ವೀಲ್ಸ್. ಹಾಗಾಗಿ ಆ ಮಾತು ಏನು? ತಿರುಗುವ ಚಕ್ರಗಳು ನಾಗರಿಕತೆಯನ್ನು ಬೆಳೆಸಿದವು. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಸಿವಿಲೈಸೇಷನ್? ನಾಗರಿಕತೆ ಪದದ ಅರ್ಥ ಏನು? ಇದು ಸಂಸ್ಕೃತಿಗೆ ಸಮಾನವಾದ ಅರ್ಥವ? ಕೆಲವರು ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಒಂದೇ ಥರವಾಗಿ ಬಳಸಲೂಬಹುದು. ಆದರೆ ನಾಗರಿಕತೆ ಬೇರೆ, ಸಂಸ್ಕೃತಿ ಬೇರೆ. ದೇರ್ ಆರ್ ಡಿಫರೆನ್ಸಸ್. ಈಗ ದ ವರ್ಡ್ ಸಿವಿಲೈಸೇಷನ್, ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸಿವಿಲಿಸ್. ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಸಿವಿಲಿಸ್ ಅಂದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸಿವಿಲಿಸ್? ಮೀನಿಂಗ್ ಸಿಟಿ ಆರ್ ಸಿಟಿ ಸ್ಟೇಟ್ಸ್. ಒಂದು ಪಟ್ಟಣ, ಒಂದು ಸಿಟಿ ಅಥವಾ ಸಿಟಿ ಸ್ಟೇಟ್ಸ್, ಒಂದು ರಾಜ್ಯ ಅಂತ. ನಗರ ರಾಜ್ಯ, ನಗರ ಅಥವಾ ನಗರ ರಾಜ್ಯ. ಓಕೆ, ಈಗ ಒಂದು ಜನಸಮೂಹವು ಒಂದು ಕಡೆ ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ, ಸೆಟಲ್ ಲೈಫಲ್ಲಿ, ಅಲೆಮಾರಿಗಳ ಲೈಫಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗಲಿಲ್ಲ. ಸೆಟಲ್ ಲೈಫಲ್ಲಿ ಹಳ್ಳಿ ಆಯಿತು, ಹಳ್ಳಿಗಳ ಗುಂಪು. ಆನಂತರ ಲೇಟರ್ ಸ್ಟೇಜಲ್ಲಿ ಸಿವಿಲೈಸೇಷನ್ ಟುಕ್ ಪ್ಲೇಸ್. ಸೊ ಒನ್ ಕ್ಯಾನ್ ಸೇ civilization is what we have. Okay, so civilization refers to material gains. Civilization refers to living in cities. Okay, then civilization has got the meaning, ಏನದು? more clearly defined human society. ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಮಾನವನ ಜೀವನ. ಸೊ ನಾಗರಿಕತೆ ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಅಂತೇಳಿ ಹೇಳ್ಬೋದು. ನಾವು ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್. ಏನು ವ್ಯತ್ಯಾಸ? ನಾಗರಿಕತೆಗೆ ಮತ್ತು ಸಂಸ್ಕೃತಿಯ ಮಧ್ಯ ಏನು ವ್ಯತ್ಯಾಸ ಇದೆ? ನಾಗರಿಕತೆ, ಇಟ್ ಈಸ್ ದ ಮೆಟೀರಿಯಲ್ ಗೇನ್. ಏನೆಲ್ಲ ಭೌತಿಕವಾದ ಸಾಧನೆ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟದ್ದು. ಆದರೆ ಸಂಸ್ಕೃತಿ ಹಾಗಲ್ಲ. ಇಟ್ ಡಸ್ ನಾಟ್ ಟಾಕ್ ಅಬೌಟ್ ದ ಮೆಟೀರಿಯಲ್ ಲೈಫ್, ಇಟ್ ಟಾಕ್ಸ್ ಅಬೌಟ್ ಸ್ಪಿರಿಚುವಲ್ ಲೈಫ್, ಫಿಲಸಾಫಿಕಲ್ ಅಚೀವ್ಮೆಂಟ್ಸ್. ಆಧ್ಯಾತ್ಮಿಕ ಜೀವನದ ಬಗ್ಗೆ, ತತ್ವಜ್ಞಾನದ ಕ್ಷೇತ್ರದ ಸಾಧನೆ ಅಥವಾ ಸಿದ್ಧಿಯ ಬಗ್ಗೆ ಸಂಸ್ಕೃತಿ ಮಾತಾಡ್ತದೆ. ಸಿವಿಲೈಸೇಷನ್ ಈಸ್ ಲಿವಿಂಗ್ ಇನ್ ಸಿಟೀಸ್. ನಗರ ಜೀವನವೇ ಸಿವಿಲೈಸೇಷನ್. ಆದರೆ ಸಂಸ್ಕೃತಿ ಹಾಗಲ್ಲ.
ಇಟ್ ಈಸ್ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ವೇ ಆಫ್ ಲೈಫ್ ಈಸ್ ಕಲ್ಚರ್. ಲಿವಿಂಗ್ ಇನ್ ಸಿಟೀಸ್ ಈಸ್ ಸಿವಿಲೈಸೇಷನ್. ವೇ ಆಫ್ ಲೈಫ್ ಈಸ್ ಕಲ್ಚರ್. ಸಿವಿಲೈಸೇಷನ್ ಈಸ್ ಎ ಬ್ರಾಡರ್ ಟರ್ಮ್, ವಿಶಾಲವಾದ ಪದ. ಅದರಲ್ಲಿ ಕಲ್ಚರ್ ಈಸ್ ಪಾರ್ಟ್ ಆಫ್ ಇಟ್. ಕಲ್ಚರ್ ಸಿವಿಲೈಸೇಷನ್ನಿನ ಒಂದು ಭಾಗ. ಸಿವಿಲೈಸೇಷನ್ ಈಸ್ ಎಕ್ಸ್ಟರ್ನಲ್, ಬಾಹ್ಯ ಸ್ವರೂಪದ್ದು, ಕಣ್ಣಿಗೆ ಕಾಣುವ ಹಾಗೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಟೌನ್ಸ್, ಸಿಟೀಸ್, ವಿಲೇಜಸ್, ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಟೆಕ್ನಾಲಜಿ ಇತ್ಯಾದಿಗಳ ಬಗ್ಗೆ. ಪಟ್ಟಣಗಳು, ನಗರಗಳು, ಹಳ್ಳಿಗಳು, ಕಟ್ಟಡಗಳು, ದೆನ್ ಸಾರಿಗೆ ಸಂಪರ್ಕದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಎಲ್ಲ ನಾವು ಸಿವಿಲೈಸೇಷನ್ನಲ್ಲಿ ಮಾತಾಡಿದರೆ, ಇದು ಕಲ್ಚರ್, ಸಂಸ್ಕೃತಿ ಹಾಗಲ್ಲ. ಇಟ್ ಇನ್ಕ್ಲೂಡ್ಸ್ ಆರ್ಟ್, ಕಲೆ, ಲಿಟ್ರೇಚರ್, ಸಾಹಿತ್ಯ, ರಿಲಿಜನ್, ಧರ್ಮ, ಫಿಲಾಸಫಿ, ತತ್ವಜ್ಞಾನ, ಫುಡ್ ಬಗ್ಗೆ, ಡ್ರೆಸ್ ಬಗ್ಗೆ, ಥಾಟ್ಸ್ ಬಗ್ಗೆ, ಆಚಾರ ವಿಚಾರಗಳು, ಥಾಟ್ಸ್ ಅಂಡ್ ಬಿಲೀವ್ಸ್, ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್, ಪದ್ಧತಿ, ಪರಂಪರೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡುವಂಥದ್ದು ಕಲ್ಚರ್ ವಿಷಯ ಮಾತಾಡುವಾಗ. ಓಕೆ, ಸೊ ಫಾರ್ ಸಿವಿಲೈಸೇಷನ್ ಹ್ಯಾಸ್ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್. ನಾವು ಮೆಜರ್ ಮಾಡ್ಬೋದು, ಎಷ್ಟು ದೊಡ್ಡ ಪಟ್ಟಣ, ಎಷ್ಟು ಕಟ್ಟಡಗಳಿದ್ದವು, ಎಷ್ಟು ಯಾವ ಥರದ ರೋಡ್ ಸಿಸ್ಟಮ್ ಇತ್ತು, ಎಷ್ಟು ಅಗಲ ಇತ್ತು, ಎಷ್ಟು ಉದ್ದದ ರೋಡ್ಗಳಿದ್ದವು, ಈ ಥರ ಎಲ್ಲ ನಾವು ಮಾತಾಡಿದರೆ ಸಿವಿಲೈಸೇಷನ್ ಬಗ್ಗೆ ಮಾತಾಡುವಾಗ. ವೆನ್ ವಿ ಟಾಕ್ ಅಬೌಟ್ ಕಲ್ಚರ್, ವಿ ಕೆನಾಟ್ ಮೆಜರ್ ಕಲ್ಚರ್. ಇಟ್ ಹ್ಯಾಸ್ ನೋ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್. ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಳತೆಗೆ ಒಳಪಡಿಸಲಿಕ್ಕೆ ಸಾಧ್ಯವಿಲ್ಲದ್ದು. ಅಳತೆಗೆ ಒಳಪಡದ್ದು ಸಂಸ್ಕೃತಿ, ಅಳತೆಗೆ ಒಳಪಟ್ಟದ್ದು ನಾಗರಿಕತೆ. ಸೊ ಕಲ್ಚರ್ ಈಸ್ ದ ವೇ ವಿ ಬಿಲೀವ್, what we believe, how we behave, how we think, how we act. ನಾವು ಹೇಗೆ ಆ್ಯಕ್ಟ್ ಮಾಡ್ತೇವೆ, ನಮ್ಮ ವಿಚಾರ ಶೈಲಿ ಹೇಗಿದೆ, ನಮ್ಮ ನಡತೆ ಹೇಗಿದೆ, ನಮ್ಮ ನಂಬಿಕೆ ಹೇಗಿದೆ, ಇದು ಸಂಸ್ಕೃತಿ. ಬಟ್ ನಾಗರಿಕತೆಯ ವಿಷಯ ನಾವು ಮಾತಾಡುವಾಗ, ವೆನ್ ವಿ ಟಾಕ್ ಅಬೌಟ್ ಸಿವಿಲೈಸೇಷನ್, ನಾವೇನು ಸಂಪಾದಿಸಿದ್ದೇವೆ, ಏನು ವಸ್ತುಗಳನ್ನು ಸಂಪಾದಿಸ್ತೇವೆ, ಏನು ಗಳಿಕೆ ಮಾಡಿದ್ದೇವೆ, ಏನು ಸೌಲಭ್ಯಗಳನ್ನು ಮಾಡಿದ್ದೇವೆ, ನಮ್ಮ ಜೀವನವನ್ನು ಯಾವ ಥರ ಉತ್ತಮಪಡಿಸಿಕೊಂಡಿದ್ದೇವೆ, ಹೌ ಕಂಫರ್ಟಬಲ್ ವಿ ಆರ್, ವಾಟ್ ಆರ್ ಅವರ್ ಮೆಟೀರಿಯಲ್ ಅಟೈನ್ಮೆಂಟ್ಸ್, ವಾಟ್ ಆರ್ ಅವರ್ ಮೆಟೀರಿಯಲ್ ಫೆಸಿಲಿಟೀಸ್ ವಿಚ್ ವಿ ಹ್ಯಾವ್ ಮೇಡ್ ಇನ್ ಲೈಫ್, ವಾಟ್ ಆರ್ ದ ಗೇನ್ಸ್, ಇದು ವಿ ಟಾಕ್ ಇನ್ ಸಿವಿಲೈಸೇಷನ್. ಓಕೆ, ಸೊ ಸಿವಿಲೈಸೇಷನ್ ಈಸ್ ಆಲ್ವೇಸ್ ಅಡ್ವಾನ್ಸಿಂಗ್. ಅದು ಯಾವಾಗಲೂ ಬೆಳೀತಾ ಇರ್ತದೆ, ಇಂಪ್ರೂವ್ ಆಗ್ತಾ ಇರ್ತದೆ. ಆದರೆ ಸಂಸ್ಕೃತಿ ಇದು ಬೆಳೀತಿರ್ತದೆ ಅಂತ ಹೇಳಿ ನಮಗೆ ಖಚಿತವಾಗಿ ವಿ ಕ್ಯಾನಾಟ್ ಸೇ ದ್ಯಾಟ್ ಇಟ್ ಈಸ್ ಆಲ್ವೇಸ್ ಅಡ್ವಾನ್ಸಿಂಗ್. ದೆನ್ ಕಲ್ಚರ್ ಕಮ್ಸ್ ಫಸ್ಟ್. ಸಂಸ್ಕೃತಿ ಮೊದಲು ಬರ್ತದೆ, ನಾಗರಿಕತೆ ನಂತರ ಬರ್ತದೆ. ಕೆಲವೊಂದು ಸಲ ನಾಗರಿಕತೆ ಇಲ್ಲದೆ ಇರ್ಬೋದು, ಆದರೆ ಸಂಸ್ಕೃತಿ ಇದ್ದಿರ್ಬೋದು. ಸೊ ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು, ಬಟ್ ವಿದೌಟ್ ಸಂಸ್ಕೃತಿ, ವಿದೌಟ್ ಕಲ್ಚರ್, ದೇರ್ ಕ್ಯಾನಾಟ್ ಬಿ ಎನಿ ಸಿವಿಲೈಸೇಷನ್. ಸೊ ಇದೆರಡು ಈಗ ವಿಷಯಗಳು, ಸಂಸ್ಕೃತಿ ಮತ್ತು ನಾಗರಿಕತೆ, ಸಿವಿಲೈಸೇಷನ್ ಆ್ಯಂಡ್ culture. So there is one 5 marks question in the textbook, that is you have to tell the difference between culture and civilization. So you have to make a note of that. There are many factors that help the growth of civilizations. 1. Deposition of fertile soil caused by the river floods. ಪ್ರವಾಹದ ಸಮಯದಲ್ಲಿ ನದಿಗಳು ತಮ್ಮ ಇಕ್ಕೆಲೆಗಳಲ್ಲಿ ಸಂಚಯಿಸಿದ ಫಲವತ್ತಾದ ಮಣ್ಣು. Second one, continuous and uninterrupted supply of water for irrigation and domestic purposes.
For irrigation and domestic purposes, water is very essential and it is supplied by the rivers. ಕೃಷಿ ಮತ್ತು ಗೃಹ ಬಳಕೆಗೆ ತಡೆರಹಿತವಾದ ನೀರಿನ ಅಗತ್ಯ ಇದೆ. ಅದು ನಿರಂತರವಾಗಿ ಸರಬರಾಜು ಮಾಡುವಂಥದ್ದು ನದಿಗಳಿಂದ ಮಾತ್ರ ಸಾಧ್ಯ. ಮೂರನೇದು, ಫೇವರಬಲ್ ಕ್ಲೈಮೇಟ್ ಜನರಲಿ ಫೌಂಡ್ ಆನ್ ದ ರಿವರ್ ವ್ಯಾಲೀಸ್. ನದಿ ತೀರಗಳಲ್ಲಿ ಮಾತ್ರ ನಮಗೆ ವಾಸಯೋಗ್ಯವಾದ ವಾಯುಗುಣ ಕಂಡುಬರಬಹುದು. ಪ್ಲೆಂಟಿ ಆಫ್ ಫುಡ್, fruits and vegetables for men and fodder for their animals are available in the river valleys. ಮಾನವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾದ ಆಹಾರ ಧಾನ್ಯಗಳು, ಹಣ್ಣು ತರಕಾರಿಗಳು ಮತ್ತು ಅವನ ಪ್ರಾಣಿಗಳಿಗೆ ಕೂಡ ಮೇವಿನ ಲಭ್ಯತೆ ಸಿಗುವಂಥದ್ದು ನದಿ ತೀರಗಳಲ್ಲಿ. ನದಿ ತೀರಗಳಲ್ಲಿ ಮೀನುಗಾರಿಕೆಗೆ ಅವಕಾಶವಿದೆ. River valleys helped fishing. River valleys help the growth of trade and communication by providing means of transport. ನದಿಗಳು ಆಂತರಿಕ ಜಲಮಾರ್ಗಗಳನ್ನು ಒದಗಿಸಿ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಅನುವು ಮಾಡಿಕೊಟ್ಟವು. ಸೊ ಈ ಎಲ್ಲ ಕಾರಣಗಳಿಂದಾಗಿ ನದಿ ತೀರಗಳನ್ನು ನಾಗರಿಕತೆಯ ತೊಟ್ಟಿಲುಗಳು ಎಂದು ಕರೆಯುವರು. So because of all these factors, river valleys are called as the cradles of civilization, and all the ancient civilizations flourished in the river valleys. ಈಜಿಪ್ಟಿನ ನಾಗರಿಕತೆಯ ಮೂಲಾಧಾರಗಳು. Sources of Egyptian civilizations. We have archaeological sources as well as literary sources. ಪುರಾತತ್ವ ಮೂಲಾಧಾರಗಳು ಮತ್ತು ಲಿಖಿತ ಮೂಲಾಧಾರಗಳು. Under archaeological sources, we have pyramids, temples, sculptural images, various implements, tools, jewelry, etc. kept in the pyramids. Under literary sources, we have hieroglyphic writing written on papyrus, the Rosetta Stone inscription, and the book called Book of Dead written on papyrus, etc. are some of the literary sources. Now let us see some pictures of writing sources written on the papyrus and the Rosetta Stone and the Book of Dead. This is a bill of sale for a donkey on papyrus. This is the Rosetta Stone. It is kept in the British Museum. It is a broken part of a bigger stone slab. It has a message carved in it. It helped the experts learn to read Egyptian writing system, that is hieroglyphic writing, Chitralipi. This is the Book of Egyptians, Book of Dead, written on papyrus. In which part of Africa it is situated? ಆಫ್ರಿಕಾ ಖಂಡದ ಯಾವ ಭಾಗದಲ್ಲಿದೆ? It is in the northern part of African continent. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿದೆ. ಯುರೋಪ್ ಮತ್ತು ಏಷ್ಯಾ ಖಂಡಗಳಿಗೆ ಹತ್ತಿರದಲ್ಲಿದೆ. In which part of Africa it is situated? ಆಫ್ರಿಕಾ ಖಂಡದ ಯಾವ ಭಾಗದಲ್ಲಿದೆ? It is in the northern part of African continent. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿದೆ. ಯುರೋಪ್ ಮತ್ತು ಏಷ್ಯಾ ಖಂಡಗಳಿಗೆ ಹತ್ತಿರದಲ್ಲಿದೆ. ನೋಡಿ, ಈಜಿಪ್ಟ್ ನೈಸರ್ಗಿಕವಾದ ಭದ್ರತೆಯನ್ನು ಹೊಂದಿದೆ. 3 ಕಡೆ ಮರುಭೂಮಿ, 1 ಕಡೆ ಸಮುದ್ರ. ಇಟ್ ಹ್ಯಾಸ್ ಗಾಟ್ ನ್ಯಾಚುರಲ್ ಡಿಫೆನ್ಸ್, ಡೆಸರ್ಟ್ಸ್ ಇನ್ ದ ವೆಸ್ಟ್, ಈಸ್ಟ್ ಅಂಡ್ ಸೌತ್, ಅಲಾಂಗ್ ವಿತ್ ದ Mediterranean Sea in the north. So, it developed a unique civilization, being safe from the attack of the enemies. ಹೊರಗಿನಿಂದ ಬಾಹ್ಯ ಶತ್ರುಗಳ ದಾಳಿಯಿಂದ ರಕ್ಷಣೆಯನ್ನು ನೈಸರ್ಗಿಕವಾಗಿ ಪಡೆದು
ವಿಶಿಷ್ಟವಾದ ನಾಗರಿಕತೆಯು ಬೆಳಿಲಿಕ್ಕೆ ಕಾರಣ ಆಯಿತು. ಸಿ ದ ಪೊಸಿಷನ್ ಆಫ್ ಈಜಿಪ್ಟ್. ನಾರ್ತಲ್ಲಿ ನೋಡಿ ಮೆಡಿಟರೇನಿಯನ್ ಸಿ ಇದೆ, ಈಸ್ಟಲ್ಲಿ ಮರುಭೂಮಿ ಇದೆ, ಮರುಭೂಮಿಯ ನಂತರಕ್ಕೆ ರೆಡ್ ಸಿ ಇದೆ, ಕೆಳಗೊಂದು ಮರುಭೂಮಿ, ವೆಸ್ಟಿಗೊಂದು ಮರುಭೂಮಿ. ಹಾಗಾಗಿ ಬಹಳ ಸೇಫ್ ಆಗಿ ನಾಗರಿಕತೆಯು ಬೆಳಿಲಿಕ್ಕೆ ಕಾರಣ ಆಯಿತು. Now let us discuss about the speciality of river Nile. Nile is the longest river of the world. 4187 ಮೈಲು ಉದ್ದದ ನದಿ ಇದು. Actually, 2 rivers, that is White Nile and Blue Nile, combined together to make this Nile. It crosses 9 countries, 9 ದೇಶಗಳ ಮೂಲಕ ಹಾದು ಹೋಗುವಂತ ನದಿ. It is born in the middle of Africa and flows upward, northward, ಉತ್ತರಕ್ಕೆ ಹರಿದು ಲಾಸ್ಟಿಗೆ ಮೆಡಿಟರೇನಿಯನ್ ಸಿಯನ್ನು ಸೇರುವಂತ ರಿವರ್. It fulfills all the factors for the civilization. ಏನೆಲ್ಲ ಫ್ಯಾಕ್ಟರ್ಸ್ ಬೇಕು ಒಂದು ಸಿವಿಲೈಸೇಷನ್ ಆಗಲಿಕ್ಕೆ, ಅದಕ್ಕೆ ಬೇಕಾದ ಎಲ್ಲ ಒಂದು ಮ್ಯಾಟರ್ ಅನ್ನು ಫುಲ್ಫಿಲ್ ಮಾಡುವಂತಹ ನದಿ ನೈಲ್ ರಿವರ್. ಫಾರ್ ಎಕ್ಸಾಂಪಲ್, ಫರ್ಟೈಲ್ ಸಾಯಿಲ್ ಆ್ಯಂಡ್ ಒಳ್ಳೆ ವಾತಾವರಣವನ್ನು ಕಲ್ಪಿಸ್ತಿದೆ. ಇಟ್ ಸಪ್ಲೈಸ್ ಫುಡ್ ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಟ್ ಅಲೌಸ್ ಫಿಶಿಂಗ್ ಆ್ಯಂಡ್ ಇಟ್ ಸಪ್ಲೈಸ್ uninterrupted water for the people. ಆ್ಯಂಡ್ ಸುತ್ತಲೆಲ್ಲ ನೋಡಿ ಮರುಭೂಮಿ ಇದೆ. ಈಜಿಪ್ಟ್ ದೇಶದ 3 ಕಡೆಯೂ ಮರುಭೂಮಿ, 1 ಕಡೆ ಸಮುದ್ರ. ಸಪೋಸ್ ಈ ನದಿ ಇರಲಿಲ್ಲ ಅಂದರೆ ಈ ನಾಗರಿಕತೆಯೇ ಇರ್ತಿರ್ಲಿಲ್ಲ. ಹೀಗೆ ಅಂತ ಹೇಳಿದವರು ದ ಫಾದರ್ ಆಫ್ ಹಿಸ್ಟ್ರಿ ಹೆರೋಡೋಟಸ್. ಹೆರೋಡೋಟಸ್ ಎಕ್ಸ್ಕ್ಲೇಮ್ಸ್ that Egypt was the gift of the Nile. Egypt, ನೈಲ್ ನದಿಯ ವರಪ್ರಸಾದ. If the river Nile was not there, Egyptian civilization would not have developed. Okay, so this is the speciality of Nile. Apart from this, it has got another speciality. A special kind of reeds called papyrus reeds grew on the banks of the river Nile. They were also called as paper plants. They were used to make the papers. They were used to build the boats. They were also used for the roofs of the houses, for the thatched houses in the early ages. The political conditions of Egyptian civilization. For more than 3,000 years, 30 dynasties ruled Egypt. The Egyptian kings were called the pharaohs. ಈಜಿಪ್ಟಿನ ರಾಜರುಗಳನ್ನು ಫೆರೋಗಳು ಅಂತ ಕರೀತಾ ಇದ್ರು. ರಾಜರು ಅಂತ ಕರೀಲಿಕ್ಕಿಲ್ಲ, ಕಿಂಗ್ ಅಂತ ಕರೀಲಿಕ್ಕಿಲ್ಲ, ಫೆರೋಸ್. ದೇ ಆರ್ ಫೆರೋಸ್. ದೇ were all powerful. They had legitimate control over the state. They had control over the religion too. They were all powerful. Absolute monarchy there was. ರಾಜನೇ ಪರಮಾಧಿಕಾರಿ. He was all powerful. The rule of dynasties, these 30 dynasties, can be divided into 3 parts. First part, the period of Old Kingdom, ಹಳೆ ರಾಜಮನೆತನಗಳ ಕಾಲ. Second part, the period of Middle Kingdom, ಮಧ್ಯ ರಾಜಮನೆತನಗಳ ಕಾಲ. Third one, the period of New Kingdom, ಹೊಸ ರಾಜ್ಯಗಳ ಕಾಲ. The period of kingdom, Old Kingdom, is also called as period of pyramids because during this age many pyramids were constructed. The period of Middle Kingdom is also called as the period of feudal lords. ಫ್ಯೂಡಲ್ ಲಾರ್ಡ್ಸ್ ಅಂತ ಭೂಮಾಲೀಕರ ಕಾಲ ಅಂತಲೂ ಕರೀತಾರೆ. ಯಾಕೆಂದರೆ ಈ ಅವಧಿಯಲ್ಲಿ ಜಮೀನ್ದಾರರು ಆರ್ ಸರ್ದಾರರು
ಫೆರೋಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ದರು. ಡ್ಯೂರಿಂಗ್ ದಿಸ್ ಟೈಮ್ ದ ಫ್ಯೂಡಲ್ ಲಾರ್ಡ್ಸ್, ಜಮೀನ್ದಾರರನ್ನು ಫ್ಯೂಡಲ್ ಲಾರ್ಡ್ಸ್ ಅಂತ ಕರೀತಿದ್ರು. ಫ್ಯೂಡಲ್ ಲಾರ್ಡ್ಸ್ ದೇ ಬಿಕೇಮ್ ಮೋರ್ ಪವರ್ಫುಲ್ ದ್ಯಾನ್ ದ ಫೆರೋಸ್. ಆದರೆ ಎಟ್ ಲಾಸ್ಟ್ ಅಮೆನ್ಹಾಟೆಪ್ ದಿ ಫಸ್ಟ್, ಒಂದನೆಯ ಅಮೆನ್ಹಾಟೆಪ್ ಅಂತ ಹೇಳುವವನು, he ended the rule of feudal lords and once again restored the authority of pharaohs. The period of new kingdom. During this time, the pharaohs became very powerful. They had very powerful army. They built strong empires. ಥಟ್ಮೋಸ್ ದಿ ಫಸ್ಟ್, ಒಂದನೆಯ ಥಟ್ಮೋಸ್ ಅಂತ ಹೇಳುವವನು, he expanded the empire, very famous pharaoh of this period. His daughter too, she also ruled Egypt and her name is Hatshepsut. She is known as the first empress in the history of the world. Very very important matter this is. ನೋಡಿ, ಈಜಿಪ್ಟಿನ ರಾಣಿ ಮಾತ್ರ ಅಲ್ಲ, ಪ್ರಪಂಚದ ಪ್ರಪ್ರಥಮ ರಾಣಿ, ಫಸ್ಟ್ ಎಂಪ್ರೆಸ್ ಆಫ್ ದ ವರ್ಲ್ಡ್ ಯಾರು ಅಂತ ಕೇಳಿದರೆ ಹತ್ಸೆಪ್ಸೂಟ್ ದಿ ಫಸ್ಟ್. ಸೊ these three things belong to the political conditions of Egyptian civilization. And the pharaoh named Menes ಅಂತ ಹೇಳುವ pharaoh, he was the first important pharaoh. He united the North Egypt with the South Egypt in around 3000 BCE, and he made Memphis as his capital. ಮೆಂಫಿಸ್ ಅಂತ ಹೇಳುವ ಜಾಗವನ್ನು ಅವನ ರಾಜಧಾನಿಯನ್ನಾಗಿ ಮಾಡಿದ್ದ 3000 BCಯಲ್ಲಿ.